ವೆಲ್ಕಮ್ ಬ್ಯಾಕ್ ಟು ಜೀವಗಿನಿ ವ್ಲಾಗ್ಸ್. ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಕುಚ್ಚು ಕಲ್ತ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋದು 6 ದಾರ, ಕ್ರೋಶ ನಂಬರ್ 10 ಮತ್ತು 2 ಟೈಪ್ಸ್ ಬೀಡ್ಸ್, ಕ್ರಿಸ್ಟಲ್ ಬೀಡ್ಸು ಮತ್ತು ಯಾವುದಾದ್ರೂ ಫ್ಲವರ್ ಬೀಡ್ಸ್. ನೋಡಿ, ಆ್ಯಸ್ ಯೂಶ್ವಲ್ ನಾವು ಬಟ್ಟೆಗೆ 2 ಸರಿ ಲಾಕ್ ಮಾಡ್ಕೋತಾ ಇದ್ದೀವಿ. 2 ಸರಿ ಲಾಕ್ ಆದಮೇಲೆ ಏನು ಮಾಡಬೇಕು ಅಂದರೆ, ನೋಡಿ 2 ಸರಿ ಲಾಕ್ ಆಯಿತು. 2 ಸರಿ ಲಾಕ್ ಆದಮೇಲೆ ಕ್ರೋಶ ಮೇಲೆ ದಾರ ತೊಗೊಂಡು ಸ್ವಲ್ಪ ಒಂದು ಫ್ಲವರ್ ಬೀಡ್ ಹಾಕೋಬೇಕು. ನಾನು ಈ ಥರ ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಅದು ಬೀಡ್ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದನ್ನು ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಇವಾಗ ನಾನು ಕ್ರಿಸ್ಟಲ್ ಬೀಡ್ಸ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಕ್ರಿಸ್ಟಲ್ ಬೀಡ್ ತೊಗೊಂಡಿದ್ದೀನಿ. ಅದನ್ನು ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅದನ್ನು ಸೀರೆಗೆ ಲಾಕ್ ಮಾಡೋದು. ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ನೋಡಿ ಸೀರೆಗೆ ಲಾಕ್ ಮಾಡೋದು. ಇದೇ ಥರ ಕಂಟಿನ್ಯೂ ಆಗುತ್ತೆ ನೋಡಿ. ಮತ್ತೆ ಕ್ರಿಸ್ಟಲ್ ಬೀಡ್ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಫ್ಲವರ್ ಬೀಡು 3 ಕ್ರಿಸ್ಟಲ್ ಬೀಡ್ಸ್ ತೊಗೋತಾ ಇದ್ದೀನಿ. ನೋಡಿ, ಈ ಡಿಸೈನ್ಗೆ ತುಂಬ ಗ್ರ್ಯಾಂಡಾಗಿರುತ್ತೆ ಈ ಡಿಸೈನು, ಮತ್ತು ಬೇಗ ಹಾಕ್ಬೋದು. ತುಂಬ ಈಸಿ ಆಗಿದೆ ಈ ಡಿಸೈನು. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಅದನ್ನು ಸೀರೆಗೆ ಲಾಕ್ ಮಾಡೋದು. ನೋಡಿ, ಈ ಥರ. ಇವಾಗ ಕ್ರಿಸ್ಟಲ್ ಬೀಡ್ ಹಾಕ್ಕೊಂಡೆ. ತುಂಬ ಗ್ರ್ಯಾಂಡಾಗಿರುತ್ತೆ. ಇದಾದಮೇಲೆ 3 ಕ್ರಿಸ್ಟಲ್ ಬೀಡ್ ಆಯಿತು. ಮತ್ತು ಇವಾಗ ನಾನು ಫ್ಲವರ್ ಬೀಡ್ ತೊಗೋತಾ ಇದ್ದೀನಿ. ಸ್ಟಾರ್ಟಿಂಗ್ ಹಾಕ್ಕೊಂಡ್ವಲ್ಲ ಫ್ಲವರ್ ಬೀಡು, ಅದೇ ಥರ ಫ್ಲವರ್ ಬೀಡ್ ತೊಗೊತಾ ಇದ್ದೀನಿ. ನೋಡಿ, ಈ ಥರ ಫ್ಲವರ್ ಬೀಡನ್ನು ಲಾಕ್ ಮಾಡಿ ಸೀರೆಗೆ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅದೇ ಇನ್ನು 3 ಕ್ರಿಸ್ಟಲ್ ಬೀಡ್ಸು. ನೋಡಿ, ಈ ಥರ 1 ಫ್ಲವರ್ ಬೀಡು, 3 ಕ್ರಿಸ್ಟಲ್ ಬೀಡು, 1 ಫ್ಲವರ್ ಬೀಡು ಮತ್ತು 3 ಕ್ರಿಸ್ಟಲ್ ಬೀಡ್ಸು. ಇದೇ ಥರ ಡಿಸೈನು ಕಂಟಿನ್ಯೂ ಆಗುತ್ತೆ. ಸ್ಯಾರಿ ಫುಲ್ಲು ನಾನು ಇದೇ ಥರ ಹಾಕ್ಕೊಳ್ತಾ ಇದ್ದೀನಿ. ಈ ಡಿಸೈನ್ ಬೇಕಂದರೆ ನಾವು ಒಂದು ಸ್ಟೆಪ್ಪಲ್ಲೇ ಇಟ್ಕೋಬೋದು, ಇಲ್ಲ ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ಟೆಪ್ನ ಆ್ಯಡ್ ಮಾಡ್ಕೋಬೋದು. ಒಂದು ಸ್ಟೆಪ್ಪಲ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಕ್ರಿಸ್ಟಲ್ ಬೀಡ್ಸ್ ಹಾಕಿರೋದ್ರಿಂದ ಇದು ಶೈನಿಂಗ್ ಇರುತ್ತೆ, ಲೈಟಿಂಗಲ್ಲೆಲ್ಲ ಶೈನಿಂಗಲ್ಲಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಈ ಡಿಸೈನು. ನೋಡಿ, ಮತ್ತೆ 3 ಕ್ರಿಸ್ಟಲ್ ಬೀಡ್ಸ್ ಆಯಿತು. ಇವಾಗ ಒಂದು ಫ್ಲವರ್ ಬೀಡ್ ಹಾಕ್ಕೊತಾ ಇದ್ದೀನಿ. ಸ್ಯಾರಿ ಫುಲ್ ನೀವು ಇದೇ ಥರ ಹಾಕ್ಕೋಬೋದು, ಇಲ್ಲ ದುಪ್ಪಟ್ಟಗಳಿಗೆ ಹಾಕ್ಕೋಬೋದು, ಇಲ್ಲ ಬ್ಲೌಸ್ ಬಾರ್ಡರ್ಸ್ಗೆ ಹಾಕ್ಕೋಬೋದು. ನಾವು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನೋಡಿ, ಎಂಡಲ್ಲಿ 3 ಟೈಮ್ಸ್ ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಈ ಥರ ಕಾಣಿಸುತ್ತೆ. ಬರೀ ಇದೇ ಥರ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ. ಬರೀ ಬೀಡ್ಸ್ದು ಬಾರ್ಡರ್ ಲೇಸ್ ಥರ ಕಾಣಿಸುತ್ತೆ ನಮಗೆ. ತುಂಬ ಗ್ರ್ಯಾಂಡಾಗಿದೆ. ನಾವು ಬೇಕಿದ್ರೆ ನಾವಿಷ್ಟೇ ಇಟ್ಕೋಬೋದು. ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಮೊದಲು ಫ್ಲವರ್ ಬೀಡ್ ಹಾಕ್ಕೊಂಡ್ವಲ್ಲ, ಅದೇ ಬ್ಯಾಕ್ ಸೈಡ್ ಒಂದು ಥ್ರೆಡ್ ಇರುತ್ತೆ ನೋಡಿ, 6 ಲೇಯರ್ ಥ್ರೆಡ್ ಇರುತ್ತಲ್ಲ, ಅದಕ್ಕೆ ನಾನಿಲ್ಲಿ ಕುಚ್ಚನ್ನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಕುಚ್ಚು ಬೇಡ ಅಂತಂದರೆ ಬರೀ ಬೀಡ್ಸಲ್ಲೇ ಇಟ್ಕೋಬೋದು, ಇಲ್ಲ ಕುಚ್ಚು ಬೇಕು ಅಂತಂದರೆ ನೀವು ಈ ಥರ ಮಾಡ್ಕೋಬೋದು. ಬೇಕಿದ್ರೆ 2 ಮಾಡ್ಕೋಬೋದು, ಇಲ್ಲ 5 ಕ್ರಿಸ್ಟಲ್ ಬೀಡ್ ಹಾಕಿ 1 ಗೋಲ್ಡ್ ಬೀಡ್ ಹಾಕ್ಕೊಂಡು ಆ ಥರನೂ ನೀವು ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡ್ಕೋಬೋದು. ನೋಡಿ, ಈ ಥರ ಕುಚ್ಚು ಕಟ್ಕೋತಾ ಇದ್ದೀನಿ. ಫ್ಲವರ್ ಬೀಡ್ ಹಿಂದೆ 6 ಲೇಯರ್ ಥ್ರೆಡ್ ಇರುತ್ತಲ್ಲ, ಆ ಥ್ರೆಡ್ಡಲ್ಲಿ ನಾನು ಕುಚ್ಚು ಕಟ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಈ ಡಿಸೈನ್ ತುಂಬ ಈಸಿಯಾಗಿದೆ ಮತ್ತು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಈ ಥರ ಕುಚ್ಚು ಕಟ್ಕೋಬೇಕು. ನೋಡಿ, ಕುಚ್ಚು ಕಟ್ಕೊಂಡಿದ್ದಾದಮೇಲೆ ನೋಡಿ ಯಾವ ಥರ ಕಾಣಿಸುತ್ತೆ, ಎಷ್ಟು ನೀಟಾಗಿ ಕಾಣಿಸುತ್ತೆ. ನೋಡಿ, ಆ ಬೀಡ್ ಇಂದ ಇರೋ ಥ್ರೆಡ್ಗೆ ನಾವು ಕುಚ್ಚು ಕಟ್ಕೊಂಡಿದ್ದೀವಿ ಇದರಲ್ಲಿ. ನೋಡಿ, ನೀವು ಅಬ್ಸರ್ವ್ ಮಾಡಿ ಎಷ್ಟು ಪ್ರೆಟಿಯಾಗಿ ಕಾಣಿಸ್ತಾ ಇದೆ ಇದು. ಕ್ರಿಸ್ಟಲ್ ಬೀಡ್ಸು ಮತ್ತು ಗೋಲ್ಡನ್ ಬೀಡ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಡಿಸೈನು. ಬೇಗನೂ ಆಗುತ್ತೆ ಮತ್ತು ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ನೋಡಿ,
ಬೀಡ್ ಹಿಂದೆ ಇರೋ ಥ್ರೆಡ್ಗೆ ನಾವು ಕುಚ್ಚು ಕಟ್ಕೊಂಡಿರೋದು.